ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಕಡೋಸ್ ಯೂಟ್ಯೂಬ್ ಚಾನೆಲ್. ಸೊ ಏನಪ್ಪ ಅಂತಂದರೆ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಆ್ಯಕ್ಚುಲಿ ಐ ಗೆಸ್ ನಿಮಗೂ ಎಲ್ಲರಿಗೂ ಗೊತ್ತು, ಏನು ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತಲೂ ಅಂದ್ಕೊಂಡಿರ್ಬೋದು. ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಅದಕ್ಕೋಸ್ಕರ ನಾನು ವ್ಲಾಗ್ಸು ಮಾಡ್ತಿಲ್ಲ ಆ್ಯಂಡ್ ಅಪ್ಲೋಡು ಆಗಲಿಲ್ಲ. ಬಟ್ ಇವತ್ತು ಮಾಡ್ತಿದ್ದೀನಿ ಆ್ಯಂಡ್ ಇವತ್ತು ಕ್ರಿಸ್ಮಸ್ ಆ್ಯಂಡ್ ಏನು ಅಂದ್ಕೊಂಡಿದ್ದೀನಿ ಅಂದರೆ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಕೇಕ್ ಹೆಂಗೆ ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತೀನಿ. ನಾನು ಬನಾನಾ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡೋದು ಆ ಥರ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಮಾರ್ನಿಂಗ್ 9:30 10 ಆಗಿದೆ. ಟೆನ್ ಓ ಕ್ಲಾಕ್ ಆಗಿದೆ. ಇವಾಗ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿದಾದಮೇಲೆ ಕೇಕೆಲ್ಲ ಹೆಂಗೆ ಮಾಡೋದು, ಏನೇನು ಬೇಕು ಐಟಮ್ಸ್ ಆ ಥರ ಎಲ್ಲ ತೋರಿಸ್ತೀನಿ. ಇವಾಗ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ ನೋಡೋಣ. ನಮ್ಮಮ್ಮ ಅಲ್ಲ ಗೈಸ್, ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿದ್ದೀನಿ. ನಮ್ಮಮ್ಮ ಚಿತ್ರಾನ್ನ ಮಾಡಿದ್ದಾರೆ. ಸೊ ನಾವು ಸಿಪ್ಪೆ ಸುಲಿದು ಬಾದಾಮನ್ನ ತಿಂತೀನಿ, ಹಾಗಾಗಿ ಸಿಪ್ಪೆ ಸುಲಿದಿರೋ ಬಾದಾಮನ್ನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ತಿನ್ನಬೇಕು. ಹಾಗೆ ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ, ವಡೆ ಆ್ಯಂಡ್ ಚಿತ್ರಾನ್ನ. ಸೊ ಇವಾಗ ಬ್ರೇಕ್ಫಾಸ್ಟ್ ತಿಂದಿದ್ದು ಆದಮೇಲೆ ಕೇಕ್ ಹೆಂಗೆ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ಓಕೆ, ಐ ವಿಲ್ ಈಟ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಕಮ್ ಬ್ಯಾಕ್. ಬಾಯ್. 1 ಕಪ್ಪಷ್ಟು ಹಾಲನ್ನ ತಗೋತಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಸಿಟ್ಟನ್ನ ತೊಗೊತಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ ಮತ್ತು ಬಾದಾಮ್ ಗೋಡಂಬಿ. ಇದು ಗಾರ್ನಿಷಿಂಗ್ಗೆ ಹಂಗೆ ಉದ್ದುದ್ದನೆ ಸ್ವಲ್ಪ ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ. ಇದು ಕ್ರಷ್ ಮಾಡ್ಕೊಂಡಿದ್ದೀನಿ ಲೈಟಾಗಿ. ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಬಿಕಾಸ್ ಇಟ್ ಇಸ್ ಬನಾನಾ ಕೇಕ್ ಆದ್ದರಿಂದ ದಪ್ಪ ಬಾಳೆಹಣ್ಣೆ ತೊಗೊಂಡಿದ್ದೀನಿ. ಸಕ್ಕರೆ 1 ಕಪ್ಪು. ಇಟ್ ಡಿಪೆಂಡ್ಸ್ ಆನ್ ದ ಸ್ವೀಟ್, ಬಿಕಾಸ್ ನಾವು ಬನಾನಾ ದಪ್ಪ ಬಾಳೆಹಣ್ಣು ತೊಗೊಂಡ್ರೆ ಡಿಪೆಂಡ್ ಆನ್ ದ ಸ್ವೀಟ್. ಇಲ್ಲಿ ನಾನು ಬಾಳೆಹಣ್ಣನ್ನ ಕಟ್ ಮಾಡ್ಕೋತಿದ್ದೀನಿ, ಗ್ರೈಂಡ್ ಮಾಡ್ಕೋತಿಲ್ಲ. ಗ್ರೈಂಡ್ ಬೇಕಂದರೆ ಗ್ರೈಂಡ್ ಕೂಡ ಮಾಡ್ಕೋಬೋದು. ನಾನು ಹಾಗೆ ಸ್ಮ್ಯಾಶ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ, ಬಿಕಾಸ್ ಆಲ್ಮೋಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಗ್ರಾಂಡ್ ಆಗಿರೋ ಬಾಳೆಹಣ್ಣು ಬೇಗನೆ ಸ್ಮ್ಯಾಶ್ ಮಾಡ್ಕೊಬೋದು. ಸೊ ನಾನು ನೋಡಿ ಆಲ್ರೆಡಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಓವರ್ ಸ್ಮ್ಯಾಶ್ ಮಾಡಿದ್ರು ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ನಾನು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ 1 ಕಪ್ಪಷ್ಟು ಮೊಸರು ಹಾಕೋತೀನಿ, ತೋರಿಸ್ತೀನಿ ನೋಡಿ. ಈಗ ಈ ಕಪ್ಪಲ್ಲಿ ನಾನು ಮೊಸರನ್ನ ತೊಗೊಂಡಿರೋದು. ಈಗ 1 ಬೌಲ್ ಅಷ್ಟು ಮೊಸರನ್ನ ಹಾಕ್ಕೊತೀನಿ. ಇದೇ ಮೆಷರ್ಮೆಂಟಲ್ಲಿ ಕುಕ್ಕಿಂಗ್ ಆಯಿಲ್ ಕೂಡ ತೊಗೊಂಡಿದ್ದೀನಿ ನಾನು. ಅದೇ ಮೆಷರ್ಮೆಂಟಲ್ಲೇ ನಾನು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ಗೋಧಿ ಹಸಿಟ್ಟನ್ನ ಹಾಕ್ಕೋಬೇಕಾದ್ರೆ ಸ್ವಲ್ಪನೇ ಹಾಕ್ಕೋಬೇಕು, ಬಿಕಾಸ್ ಇಲ್ಲಾಂದರೆ ಲಂಪ್ ಫಾರ್ಮ್ ಆಗುತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದೇ ಸರಿ ಹಾಕ್ಕೊಂಡ್ರೂ ಕೂಡ ಲಂಪ್ ಫಾರ್ಮ್ ಆಗ್ತಿದ್ದಂಗೆ ಟರ್ನ್ ಮಾಡಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಟರ್ನ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಆವಾಗಲೇ ಹಾಲನ್ನ ಹಾಕ್ಕೊಳ್ಳಿ. ಸೊ ಈಗ ಇಲ್ಲಿ ನಾನು ಓವನ್ನ ಪ್ರೀ ಹೀಟ್ ಮಾಡ್ಕೋತಿದ್ದೀನಿ. 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋತಿದ್ದೀನಿ. ಹಾಗೆ 1 ಚಿಟಿಕೆ ಅಷ್ಟು ಉಪ್ಪು ಮತ್ತು 1 ಅರ್ಧ ಸ್ಪೂನಷ್ಟು ಸೋಡಾ, ನಾನು ಅಡುಗೆ ಸೋಡಾನೇ ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕ್ತಿದ್ದೀನಿ, ಬಿಕಾಸ್ ಸ್ವಲ್ಪ ಜಾಸ್ತಿ ಗಟ್ಟಿ ಆಗಿದೆ ಅನ್ನಿಸ್ತಿತ್ತು. ಹಾಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಓಕೆ, ಇದು ಬ್ಯಾಟರ್ ರೆಡಿ ಆಗಿದೆ ಅಂತ. ಹಾಗೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕೋತಿದ್ದೀನಿ. ಯಾವ್ದು ಕ್ರಷ್ ಮಾಡಿದ್ನಲ್ವ ಅದನ್ನು ಹಾಕೋತಿದ್ದೀನಿ. ನಿಮಗೆ ಬೇಕಂದರೆ ಟೂಟಿ ಫ್ರೂಟಿ ಆ ಥರ ಎಲ್ಲ ಹಾಕೋಬೋದು. ಸೊ ನಾನು ಇದನ್ನು ಮಾತ್ರ ಹಾಕೋತಿದ್ದೀನಿ. ನಾನೀಗ ಫ್ಲೇವರ್ಗೋಸ್ಕರ, ಟೇಸ್ಟಿಗೋಸ್ಕರ ವೆನಿಲಾ ಎಕ್ಸ್ಟ್ರಾಕ್ಟ್ನ 1 ಟೇಬಲ್ ಸ್ಪೂನ್ ಹಾಕೋತೀನಿ. ಸೊ ಇವಾಗ ರೆಡಿಯಾಗಿರೋ ಕೇಕ್ ಬ್ಯಾಟರ್ನ ಕೇಕ್ ಮೌಲ್ಡಲ್ಲಿ ಹಾಕೋತಿದ್ದೀನಿ. ಕೇಕ್ ಮೌಲ್ಡ್ಗೆ ಸ್ವಲ್ಪ ಗೀನ ಅಪ್ಲೈ ಮಾಡಿದ್ದೀನಿ, ಸ್ಟಿಕ್ಕಿ ಆಗಬಾರ್ದು ಅಂತ.
ಸೊ ಇವಾಗ ರೆಡಿ ಆಗಿದೆ. ನಾನು ಓವನ್ಗೆ ಇಡ್ತಾಯಿದ್ದೀನಿ. ಓವನ್ನ ಆಲ್ರೆಡಿ ನಾನು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಆಲ್ಮೋಸ್ಟ್ 30 ಮಿನಿಟ್ಸ್ ಇಡ್ತಿದ್ದೀನಿ. ಓವನ್ನು ಟೆಂಪರೇಚರ್ ಬಂದುಬಿಟ್ಟು 180 ಇಟ್ಟಿದ್ದೀನಿ. ಹಾಗೆ ಟೈಮಿಂಗ್ ಬಂದುಬಿಟ್ಟು 30 ಮಿನಿಟ್ಸ್ ಇಟ್ಟಿದ್ದೀನಿ. ನಮ್ಮ ಶಮಿತ್ ಅವರು ಬಂದಿದ್ದಾರೆ ನಮ್ಮ ಮನೆಗೆ. ನೋಡಿ ಶಮಿತ್ ಅವರೇ, ಹಾಯ್. ಸೊ ಅವರಿಗೋಸ್ಕರನೇ ಕೇಕ್ ಮಾಡಿರೋದು. ಇವಾಗ ಅವರು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾರೆ ಕೇಕ್ ಹೆಂಗಿದೆ ಅಂತ, ಅಲ್ವಾ ಶಮಿತ್ ಅವರೇ? ಹೌದು ಅಲ್ವಾ? ಕೇಕ್ ಕಾಸು ಕೊಡ್ತಾರೆ ಅವರು ತಾನೇ? ಓಕೆ, ತಗೊಳ್ಳಿ. ಒಂದು ಸೈಡ್ ಕೇಕ್ ರೆಡಿ ಆಗ್ತಿತ್ತು, ಹಾಗೆ ಇನ್ನೊಂದು ಸೈಡ್ ಪಿಜ್ಜಾ ತಿಂತಾ ಇದ್ದೀವಿ. ನಮ್ಮ ಅಮ್ಮ ಮತ್ತು ಶಮಿತ್ ಬಂದಿದ್ದರಿಂದ ಪಿಜ್ಜಾನ ಕೂಡ ಆರ್ಡರ್ ಮಾಡಿದ್ವಿ. ಸೊ ಇವಾಗ ಕೇಕ್ ಇಲ್ಲಿ ರೆಡಿ ಆಗಿದೆ. ಶಮಿತ್ ಅವರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ, ಅಲ್ವಾ ಶಮಿತ್ ಅವರೇ? ಯಾಕೆ ಹೇಳಲ್ಲ ನೀವು? ಹಾಂ, ಯಾಕೆ? ಕೇಕ್ ಕಟ್ ಮಾಡೋಣ. ಇವತ್ತು ಯಾರ ಬರ್ಡೇ? ನಂದು. ನನ್ನ ಬರ್ಡೇ. ಈ ಥರ ಹಿಂಗೆ ಮಾಡೋದು ಸಹನ ಆ್ಯಂಡ್ ಮಾನಸ. ಕೇಕ್ ನಾನು ಮಾಡಿದ್ದು, ಹಂಗೆ ಪಿಸ್ಕಿ ಮಾಡಿರೋದು ಸಹನ. ಇವರೆಲ್ಲ ಮಾಡಿರೋದಂತೆ ಕೇಕ್. ಸೊ ಇವಾಗ ನಮ್ಮ ಶಮಿತ್ ಬರ್ಡೇ ಅಂತೆ ಅಷ್ಟೇ, ಆದರೆ ಅವ್ನ ಬರ್ಡೇ ಅಲ್ಲ. ಸೊ ಇವಾಗ so beautiful, so elegant, just looking like a wow. ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದೆ ಕೇಕ್. ಆ್ಯಂಡ್ ಫುಲ್ ಟೇಸ್ಟ್ ಆ್ಯಂಡ್ ಚಿಲ್. ಹೆಂಗಿದೆ ಕೇಕ್? ಸೂಪರ್ ಆಗಿದೆ ಅಲ್ವಾ? ಹೌ ಇಸ್ ದಿಸ್ ಸಾನ ಕೇಕ್? ಎಲ್ಲೂ ನೀವು ಟ್ರೈ ಮಾಡಿ ಅನ್ನು ಶಮಿ ಕೇಕ್ನ. ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೇಕ್ ರೆಸಿಪಿ ಕೂಡ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.